ಹೇಳೋದು ತಮ್ಮ ಮೂಲಕ ರಾಜ್ಯದ ಜನತೆ ಒಳ್ಳೆ ತೀರ್ಮಾನವನ್ನು ತಗೊಂಡ್ರು. ನಮ್ಮ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸವನ್ನು ಕೊಟ್ಟರು. ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಆರ್ಥಿಕ ಹೊರೆ ಅಂತ ಹೇಳ್ತಾರೆ. ಆರ್ಥಿಕ ಹೊರೆ ಆಗೋದಾದರೆ ನನ್ನ ಇಲಾಖೆಯಲ್ಲಿ ಇವರು ಮುಂಚೆ ಒಂದು ಮೊಟ್ಟೆ ಕೊಡೋರಲ್ಲ, ನಾನು ಯಾಕೆ 2 ಮೊಟ್ಟೆ ಕೊಡಬೇಕು? ಇವತ್ತು ಕೂಡ ಪಠ್ಯ ಪುಸ್ತಕಕ್ಕೆ ಎಲ್ಲದಕ್ಕೂ ಕೂಡ ನಾವು ಸರಿ. ಹಂಗಾರೆ ಅವರು ಆರ್ಥಿಕ ಸ್ಥಿತಿ ಏನು ಹರಾಜಾಗಿ ಹೋಗಿತ್ತಂತ ಸೈಕಲ್ನ ಯಾಕೆ ನಿಲ್ಲಿಸಿದ್ರು? ಅವರು ಯಾಕೆ ನಿಲ್ಲಿಸಿದ್ರು ಸೈಕಲ್ನ? ನಾನು ನಿಮ್ಮ ಮೂಲಕ ನೀವು ಲೆಕ್ಕ ಮಾಡಿ, ಯಾಕೆಂದರೆ ನಾನು ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ಇವತ್ತು ಹೇಳ್ತೀನಿ ನಿಮಗೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ 1700 ಮನೆ 1800 ಮನೆ ಇರ್ತವೆ. ಒಂದು ಗ್ರಾಮ ಪಂಚಾಯತಿ ಒಂದು ಒಳ್ಳೆ ಸೈಜ್. ಅದರಲ್ಲಿ 20% ತೆಗೆದುಬಿಡಿ ನೀವು. 1400 1500 ಆಯಿತು. 1500 ಆಯಿತಾ? ಶಕ್ತಿ ಯೋಜನೆ 2000 ರೂಪಾಯಿ ಕೊಡ್ತಕ್ಕಂಥದ್ದು, ಗೃಹ ಜ್ಯೋತಿ, ಅನ್ನಭಾಗ್ಯ, ಇನ್ನು ಇವು 4ರಲ್ಲಿ ಮತ್ತು ಇವನಿಧಿ ಎಲ್ಲ ಸೇರಿದರೆ ಆ್ಯಾವ್ರೇಜ್ ಆಫ್ 4500 to 5000 ಒಂದು ಕುಟುಂಬಕ್ಕೆ ಹೋಗ್ತಾಯಿದೆ, ಒಂದು ಮನೆಗೆ. ಇವತ್ತು ಒಂದು ಮನೆಗೆ ಹೋಗ್ತಕ್ಕಂಥ ಹಣ ನೀವು ಲೆಕ್ಕ ಮಾಡಿ. ನಾನು ಬೇಕಾದ್ರೆ ಮೇಲೆ ಹೋಗಿ ಮುಗಿಸ್ಕೊಂಬರ್ತೀನಿ, ನೀವು ಲೆಕ್ಕ ಮಾಡಿ ತಪ್ಪು ಅಂತ ಹೇಳಿ. 5000 ರೂಪಾಯಿ ಒಂದು ಮನೆಗೆ ಹೋದರೆ ಅಲ್ಲಿಗೆ 75 ಲಕ್ಷ ಒಂದು ತಿಂಗಳಿಗೆ ನಮ್ಮ ಸಿದ್ದರಾಮಯ್ಯವರ ಸರ್ಕಾರದ ವತಿಯಿಂದ ಬರೀ ಗ್ಯಾರಂಟಿಯಲ್ಲಿ ಬರೀ 5 ಕಾರ್ಯಕ್ರಮದಲ್ಲಿ 75,000 ಹೋಗುತ್ತೆ. ವರ್ಷಕ್ಕೆ ಎಷ್ಟಾಯಿತು? ವರ್ಷಕ್ಕೆ ಸುಮಾರು 9 ಕೋಟಿ ಆಗ್ತದೆ. 8.5-9 ಕೋಟಿ. ಇದು ಅಭಿವೃದ್ಧಿ ಅಲ್ಲನೋ? ಒಂದು ತಿಳ್ಕೊಳ್ಳಿ, BJP ಸರ್ಕಾರದವ್ರೇನೋ ಸಾಲ ಮನ್ನಾ ಮಾಡ್ತಾರೆ. ಯಾರಿಗೆ? ಎಲ್ಲ ಇಂಡಸ್ಟ್ರಿಯಲಿಸ್ಟಿಗೆ. ಅವ್ರಿಗೆ ಸೇವ್ ಮಾಡ್ತಾರೆ. ಅವರು ಎಲ್ಲಿರ್ತಾರೆ ಗೊತ್ತಾ? ದುಡ್ಡು ಬ್ಯಾಂಕಲ್ಲಿ ಇಡೋರು. ಅವರು ದುಡ್ಡು ಮಾರ್ಕೆಟಲ್ಲಿ ಹಾಕಲ್ಲ. ಆದರೆ ನಮ್ದು ಹಂಗಲ್ಲ. ಬ್ಲಡ್ಡು ದುಡ್ಡು ಒಂದೇ. ಮನುಷ್ಯನಿಗೆ ಹೆಂಗೆ ಬ್ಲಡ್ ಬೇಕಲ್ಲ ಜೀವನ ನಡೆಯೋದಕ್ಕೆ, ಮಾರ್ಕೆಟಲ್ಲೂ ನಡಿಬೇಕು ಅಂದರೆ ಸಾಮಾನ್ಯ ಜನರ ಕೈಲಿ ದುಡ್ಡು ಕೊಡಬೇಕು ಅಂತಕ್ಕಂಥದ್ದೇ ಪ್ರಣಾಳಿಕೆ. ಉಪಾಧ್ಯಕ್ಷನಾಗಿ ಇಂಥ ಕಾರ್ಯಕ್ರಮವನ್ನು ಭಾಳ ಹೆಮ್ಮೆಯಿಂದ ಮಾನ್ಯ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಮಾರ್ಗದರ್ಶನದೊಳಗೆ ನಾವು ಮಾಡಿರೋದು. ನಮಗೆ ಸಂತೋಷ ಇದೆ, ಹೆಮ್ಮೆ ಇದೆ. ಯಾರು ಎಷ್ಟೇ ಬಡ್ಕೊಳ್ಳಿ ನಮಗೆ ತೃಪ್ತಿ ಇದೆ. ನಾವು ಸಾಮಾನ್ಯ ಜನರ ಕಷ್ಟದಲ್ಲಿ ನಿಜ ಜೀವನದಲ್ಲಿ ದಿನ ನಾವು ಪಾತ್ರದಾರರಾಗಿ ಅವರಿಗೆ ರಕ್ಷರಾಗಿ ಕೈ ಹಿಡಿತಾ ಇದ್ದೀವಿ ಅಂತ ವಿಶ್ವಾಸ ಇದೆ. ರಾಜ್ಯ ಮಟ್ಟದ ಕಾಂಗ್ರೆಸ್ ಸಮಾವೇಶ